ಇನ್ನು ಸರಿಗಮಪದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಗಾಯಕಿ ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಿರೋಂಥದ್ದು. ಇನ್ನು ಇವರು ಬಡತನದ ಕುಟುಂಬದಿಂದಲೇ ಬಂದಂಥ ಈ ಗಾಯಕಿ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಈಗ ಸಿಕ್ಕಿರೋದು. ಹಾಗಾದರೆ ಯಾರು ಈ ಕಲಾವಿದೆ, ಯಾರು ಈ ನಟಿ ಅನ್ನೋದು ನೋಡೋಣ ಬನ್ನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಬೇಕು ಅಂತ ಕನಸನ್ನು ಇಟ್ಕೊಂಡು ಜನಪದ ಹಾಡುಗಳನ್ನ ಹಾಡುತ್ತಾ ಸದ್ಯ ಬಡತನದಿಂದ ಬಂದು ಭಿಕ್ಷೆ ಬೇಡಿ ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಅದು ಸರಿಗಮಪದ ದೊಡ್ಡ ವೇದಿಕೆ ಅವರನ್ನು ಗುರುತಿಸಿ ಅವಕಾಶ ಮಾಡಿಕೊಟ್ಟಿತ್ತು. ಇಲ್ಲಿ ಅವರ ಜೀವನವೇ ಬದಲಾಯಿತು ಅಂತ ಹೇಳ್ಬೋದು. ಇರೋಕ್ಕೂ ಮನೆಯೂ ಸಹ ಇಲ್ದಿದ್ದಲ್ಲಿ ಇವರಿಗೆ ಜಗ್ಗೇಶ್ ಅವ್ರು ಮನೆಯೂ ಮಾಡಿಕೊಟ್ಟರು. ಬೇರೆ ಕಲಾವಿದ ಬೇರೆ ಯಾರೂ ಅಲ್ಲ, ಮಂಜಮ್ಮ ಅವರು ಇದೀಗ ವಿಧಿವಶರಾಗಿರೋಂಥದ್ದು. ಮಂಜಮ್ಮ ಮತ್ತು ಮಂಜಮ್ಮ ಅವ್ರ ತಂಗಿ ಇಬ್ಬರೂ ಸಹ ಕಣ್ಣು ಕಾಣ್ತಿಲ್ಲ. ಅವರು ಹಾಡನ್ನು ಮಾಡ್ತಿದ್ರು. ಅವ್ರು ಅದ್ಭುತವಾದಂಥ ಹಾಡನ್ನು ಹಾಡೋದನ್ನು ನೋಡಿ ಜಗ್ಗೇಶ್ ಅವರು ಕೂಡ ಕಣ್ಣೀರು ಬಂದು ಅವರು ಸಹ ಮನೆಯೂ ಕೂಡ ಮಾಡಿಕೊಟ್ಟರು. ಇತ್ತೀಚೆಗೆ ಮಂಜಮ್ಮರಿಗೆ ತೀವ್ರದ ಅನಾರೋಗ್ಯ ಕೂಡ ಒಳಗಾದರು. ಇನ್ನು ಕಿಡ್ನಿ ವೈಫಲ್ಯ ಮತ್ತು ತೀವ್ರ ಹೃದಯಘಾತವಾಗಿ ಇಂದು ಮುಂಜಾನೆ 4 ಗಂಟೆ ಸುಮಾರಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೀಗ ಕೊನೆಯುಸಿರೆಳೆದಂಥದ್ದು. ಇನ್ನು ಮಂಜಮ್ಮ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ, ವಿಚಾರ ತಿಳಿದಂತೆ ಎಲ್ಲರೂ ಕೂಡ